ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದಷ್ಟು ದಿನ ಇರ್ರಿ ಅಂದ್ರೆ ಹೋಗ್ಬೇಕು ಅಂತ ಹೊಂಟವ್ರಲ್ಲ ಅವ್ರನ್ನ ಕೇಳು. ಅಣ್ಣ ಪಕ್ಕದಲ್ಲೇ ನನ್ ಮನೆ, ನೀನ್ ಕೆಮ್ಮಿದ್ರೆ 5 ನಿಮಿಷಕ್ಕೆ ಇಲ್ಲಿ ಇರ್ತೀನಿ. ಅಣ್ಣ ನಮ್ಮನೇನು ಪಕ್ಕದೂರಲ್ಲೇನೆ, ಅರ್ಧ ಗಂಟೆಗೆ ಇಲ್ಲಿ ಇದ್ಬಿಡ್ತೀನಿ. ಅರ್ಧ ಗಂಟೆಗೆ ಅಲ್ಲಿರ್ಬೋದು ಅಂತಂದ್ರೆ ಇಲ್ಲೇ ಇದ್ದು ಗಂಡನ ಮನೆಯಿಂದ ಕರೆದಾಗ ಅರ್ಧ ಗಂಟೆಗೆ ಅಲ್ಲಿಗೆ ಹೋಗ್ಬೋದಲ್ಲ ಅಂತ ನಿಮ್ಮ ಅಣ್ಣನ ಮಾತು. ಅದು ಹೆಂಗಾಯ್ತದೆ ಮಗ? ಅವರಿಬ್ಬರನ್ನು ಮದುವೆ ಮಾಡಿ ಕೊಟ್ಮೇಲೆ ಅವ್ರ ಗಂಡನ ಮನೆ ಸೊತ್ತು. ಅವ್ರು ಆವಾಗ ತವ್ರ ಮನೆ ಬರ್ಬೇಕು ಅಂದ್ರೂ ಗಂಡನ ಮನೆಯವರು ಹ್ಞೂ ಅನ್ಬೇಕು. ಅಂತ ಅಳಿ ಅಂದ್ರೆ ಯಾರು ನಮಗ್ ಸಿಕ್ಕಿಲ್ಲಪ್ಪಯ್ಯ. ಅಂತ ಒಳ್ಳೆ ಹುಡುಗರು ನೋಡಿ ಮದ್ವೆ ಮಾಡ್ಕೊಟ್ಟಿದೀವಿ ನಾವು, ಅಲ್ವೇನ್ರವ? ಅದು ನಿಜಾನೇ ಅಣ್ಣ. ಆದ್ರೆ ನಾವು ನಮ್ಮ ತವ್ರ ಮನೇಲಿದ್ರೂ ನಮ್ಮ ಗಂಡನ ಮನೇಲಿ ಏನ್ ನಡೀತೈತೆ ಅನ್ನೋ ವಿಷಯ ನಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಹೌದು ಅಣ್ಣ. ಆಮೇಲೆ ಶಿವಣ್ಣನ್ ತಂಗಿರು ತವ್ರ ಮನೆಗ್ ಬಂದ್ರೆ ಗಂಡನ್ ಮನೇಲಿ ಮರ್ತೆ ಹೋಗ್ಬಿಡ್ತಾರೆ ಅಂತ ಯಾರು ಹೇಳ್ಬಾರ್ದಲ್ವಾ? ಅದಕ್ಕೆ ನಾವ್ ಇವಾಗ ಹೋಗಿ ನಿಶ್ಚಿತಾರ್ಥ ಟೈಮ್ನಾಗೆ ಮತ್ತೆ ವಾಪಸ್ ಬರ್ತೀವಿ, ಆಯ್ತಾ? ಇವಾಗೆಲ್ಲ ವಿವರವಾಗಿ ತಿಳಿತಾ ಸರ್? ಸಮಾಧಾನನಾ? ತಂಗಿರ ಮಾತಿಗೆ ಇಲ್ಲ ಅಂತ ಹೇಳಕ್ಕಾಗಿಲ್ವಲ್ಲ, ಅದು ಒಂದೇ ಒಂದು ಕಾರಣಕ್ಕೋಸ್ಕರ ಆಗ್ಲಿ ಅಂತೀವಿ. ನೀ ಆಟೆಯ ಆಗಿದ್ಮೇಲೆ ಖುಷಿಯಿಂದ ಕಳ್ಸ್ಕೊಡ್ಬೇಕು, ಓಕೆನಾ? ಓಕೆ. ಸರಿ ಅಣ್ಣ, ನಾವೇನ್ ಬರ್ತೀವಿ. ನಿಶ್ಚಿತಾರ್ಥ ಫಿಕ್ಸ್ ಆದ್ಮೇಲೆ ಒಂದ್ ಕಾಲ್ ಹೊಡಿ, ಇಲ್ಲೇ ಹಾಜರಾಗ್ಬಿಡ್ತೀನಿ. ಸರಿ ಕಣ್ರವ. ಜೋಪಾನ. ಬಾಬಾ, ನಾನು ಹೋಗಿ ಬರ್ತೀನಿ. ರಮ್ಯಾ, ಟಾಟಾ. ಅದ್ಕೆ ನೋಡಿದ್ರ ಬಾವಂಗೆ ನನ್ ಕಂಡ್ರೆ ಎಷ್ಟಿಷ್ಟ ಅಂತ. ಬಾಯ್ ಬಾವ. ಅದು ಅವ್ರಿಗೆ ಚಿಕ್ಕ ಮಕ್ಳನ್ ಕಂಡ್ರೆ ಹೊಸಿ ಪಿರುತಿ ಜಾಸ್ತಿ, ಅದಕ್ಕೆ. ದೊರೆ ಹೋಗುಮ. ನಾನ್ ಬಿಟ್ಬರ್ತೀನಿ ರವ. ಅಯ್ಯ ಬ್ಯಾಡ ಅಣ್ಣ, ಸೋಮೇಗೌಡರು ಫೋನ್ ಮಾಡಿದ್ರು, ಕರ್ಕೊಂಡು ಹೋಯ್ತಾರಂತೆ. ಗುಂಡು, ನೀನು ಹುಷಾರು. ಸರಿ ಅದ್ಕೆ. ಆದ್ರೂ ಅಕ್ಕ, ನೀನೇ ತುಂಬಾ ಅದೃಷ್ಟವಂತೆ ಕಣೆ. ನಾವಿಬ್ರು ಬೇಗ ಮದ್ವೆ ಆಗಿ ಹೋಗ್ಬಿಟ್ಟು, ಆದ್ರೆ ನೀನ್ ಮಾತ್ರ ಅಣ್ಣ ಅತ್ತಿಗೆ ಜೊತೆ ಈ ಮನೇಲಿ ಇನ್ನಷ್ಟು ಕಾಲ ಇರಕ್ಕೆ ಟೈಮ್ ಸಿಕ್ಕತ್ತೆ. ನಮ್ಗಂತೂ ಈ ಮನೇಲಿ ಜಾಸ್ತಿ ಸಮಯ ಕಳಿಯಕ್ ಆಗ್ಲಿಲ್ಲ, ಆದ್ರೆ ನೀನ್ ಮಾತ್ರ ಮದ್ವೆ ಆಗೋವರೆಗೂ ಎಲ್ಲಾರ ಜೊತೆನೂ ಖುಷಿಯಾಗಿ ಇದ್ದೋಗ್ಬಿಡಾಯ್ತಾ? ಆಯ್ತಮ್ಮ. ರಶ್ಮಿ, ಸೀನಾ ಬಂದ? ಅವ್ರಿನ್ನೇನು ಬರ್ತಾರೆ ಅಪ್ಪಯ್ಯ, ನಾವ್ ಹೋಗಿರ್ತೀವಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಅಳಿ ಅಂದ್ರೆ ಹೋಗ್ಬಿಟ್ಟು ಬನ್ನಿ. ರಾಣಿ, ಜೋಪಾನ. ಸರಿಯಪ್ಪ. ಗುರುವೆ, ಫೋನ್ ಮಾಡೋದನ್ನ ಮರಿಬೇಡ. ಹ್ಞೂ ಶಿಷ್ಯ. ಜೋಪಾನ ಕಣವ. ಹುಷಾರು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣ.